ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಬೆಳಗ್ಗೆ ಇನ್ನೂ 7 ಗಂಟೆ. ಸೊ ಇವತ್ತು ದುತಿ ಬರ್ಡೇ. ಇವತ್ತು ದುತಿ ಬರ್ಡೇನ ಯಾವ ರೀತಿ ಸೆಲೆಬ್ರೇಟ್ ಮಾಡ್ತೀವಿ ಮತ್ತು ಅವಳನ್ನ ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿ ವ್ಲಾಗ್ ಪೂರ್ತಿ ತೋರಿಸ್ತಾ ಹೋಗ್ತೀನಿ. ಸೊ ಇದು ಬರ್ಡೇ ಸ್ಪೆಷಲ್ ಆಗಿರುತ್ತೆ. ಸೊ ನಾವೇನು ಗ್ರ್ಯಾಂಡಾಗಿ ಏನು ಸೆಲೆಬ್ರೇಟ್ ಮಾಡ್ತಾಯಿಲ್ಲ. ಸೊ ಸಿಂಪಲಾಗಿ ಸೆಲೆಬ್ರೇಟ್ ಮಾಡಿ ಅವಳಿಗೆ ಏನು ಇಷ್ಟನೋ, ಅವಳಿಗೆ ಯಾವುದ್ರಲ್ಲಿ ಖುಷಿ ಸಿಗುತ್ತೋ ಸೊ ಅದಕ್ಕೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀವಿ. ಸೊ ದುತಿ ಇನ್ನೂ ಮಲಗಿದ್ದಾಳೆ. ಸೊ ಬನ್ನಿ ಅವಳಿಗೆ ಎಪ್ಸಿ ವಿಶ್ ಮಾಡಿ ಅದಾದಮೇಲೆ ಅವಳನ್ನ ಫ್ರೆಶ್ ಅಪ್ ಮಾಡಿ ಸೆಲೆಬ್ರೇಟ್ ಮಾಡಾದಮೇಲೆ ಎಲ್ಲಿಗೆ ಹೋಗ್ತೀವಿ ಅಂತ ಹೇಳಿ ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ. ಸೊ ವಿಡಿಯೋ ಎಂಡವರೆಗೂ ನೋಡಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿದ್ದೆ ಇನ್ನು ಅದಕ್ಕೆ ಪಾಚು ಮಾಡ್ಬೇಕಾ? ಬರ್ತಡೇ ಬಂಗಾರಿ ನಿಂದು. ಹ್ಯಾಪಿ ಬರ್ಡೇ. ಇವತ್ತು ಬಂದೇ ಬಿಡ್ತು ಹ್ಯಾಪಿ ಬರ್ಡೇ. ಕೇಕ್ ಕಟ್ ಮಾಡೋದು, ಮುಚ್ಚೆ ಬಟ್ಟೆ ಹಾಕೊಳ್ಳೋದು. ನೋಡು ಉಗ್ರು ಬಣ್ಣ ನೋಡಿ ಎಷ್ಟು ಚೆನ್ನಾಗಿದೆ. ನಿಂದು ಹ್ಯಾಪಿ ಬರ್ಡೇ ಅಂತ ಹಂಗೆ ಇದೆ. ಅದು ಬೇಗ ಎದ್ದೊಳ್ಳೆ, ಲಾಲ ಕುಡಿದು ಜಿಜ್ಜಿಕೊಳ್ಳೋಣ, ರೆಡಿ ಆಗಬೇಕು. 8:30 ಆಗೋಯ್ತು. ಗೆಟಪ್. ಸೊ ಫೈನಲಿ ನಮ್ಮ ಜೊತೆನ ಫ್ರೆಶ್ ಅಪ್ ಮಾಡಿ ಅವಳನ್ನ ರೆಡಿ ಮಾಡಿ ಕೇಕ್ ಕಟ್ಟಿಂಗ್ಗೆ ನಿಲ್ಲಿಸಿದ್ದೀವಿ. ಸೊ ಈ ಕಡೆ ಟಿಫನ್ ಎಲ್ಲ ರೆಡಿ ಆಗಿದೆ. ನಾವೇ ಸಿಂಪಲ್ಲಾಗಿ ಮನೆಯವರೆಲ್ಲ ಸೇರಿ ಅವಳಿಗೆ ಕೇಕ್ ಕಟ್ ಮಾಡಿಸೋಣ ಅಂತ ಹೇಳಿ. ಅವಳಿಗೂ ಒಂದು ಖುಷಿ. ಅವಳು ಕೇಕ್ ಕಟ್ ಮಾಡೋದು ಅಂದರೆ ಅವಳು ಕೇಕ್ ಅಂದರೆ ತುಂಬಾ ಇಷ್ಟ. ಸೊ ಒಂದು ಖುಷಿ ಆಗುತ್ತೆ ಅಂತ ಹೇಳಿ ಕೇಕ್ ಕಟ್ ಮಾಡಿಸ್ತಾ ಇದ್ದೀವಿ. ಸೊ ನಾವೇನು ಸೆಲೆಬ್ರೇಷನ್ ಅಂತ ಹೇಳಿ ಮೈಂಡಲ್ಲಿ ಇಟ್ಕೊಂಡಿರಲಿಲ್ಲ. ಸೊ ನಮ್ಮ ಪ್ರಕಾರ ನಾವೇನು ಅಂದ್ಕೊಂಡಿದ್ದೀವಿ ಅಂತ ಹೇಳಿದ್ರೆ ಬರ್ಡೇ ಸೆಲೆಬ್ರೇಷನ್ನು ಮಕ್ಕಳಿಗೆ ಒಂದು ಏಜ್ ಅಂತ ಬಂದಾಗ ಅಂದರೆ ಸ್ವಲ್ಪ ಮೆಮೊರಿ. ಇವಾಗ ಏನೇ ಮಾಡಿದ್ರು ಮಕ್ಳಿಗೆ ನೆನಪಿರಲ್ಲ. ಸೊ ಒಂದು 5 ವರ್ಷ ಮಾಡಿದಾಗ ನಮ್ಮ ಅಪ್ಪ ಅಮ್ಮ ಈ ಥರ ಸೆಲೆಬ್ರೇಟ್ ಮಾಡ್ತಿದ್ರು ನನ್ನ ಬರ್ಡೇ ಅನ್ನೋದು ಅವ್ರಿಗೂ ಮೆಮೊರಬಲ್ ಆಗಿರುತ್ತೆ. ಬಟ್ ಇವಾಗ ಅವ್ರಿಗೆ ಅಷ್ಟು ಅದ್ರ ಬಗ್ಗೆ ಆಸೆ ಇರೋದಿಲ್ಲ. ಜಸ್ಟ್ ಕೇಕ್ ಕಟ್ ಮಾಡಬೇಕು ಅನ್ನೋದು ಆಸೆ ಇರುತ್ತೆ. ಬಟ್ ಅವರು ಖುಷಿ ಪಡೋದು ಜಾಸ್ತಿ ಆಟಾಡೋದ್ರಲ್ಲಾಗಿರ್ಬೋದು, ಅವ್ರಿಗೆ ಏನು ಇಷ್ಟನೋ ಅದ್ರ ತಿನ್ನೋದ್ರಲ್ಲಾಗಿರ್ಬೋದು. ಸೊ ಈ ಥರ ಖುಷಿ ಪಡ್ತಾರೆ. ಸೊ ನಾವು ಅದೇ ಅಂದ್ಕೊಂಡ್ವಿ. ಅವಳಿಗೆ ತುಂಬ ಏನು ಇಷ್ಟ, ಗೇಮ್ಸ್ಗಳಂದರೆ ತುಂಬ ಇಷ್ಟ ಅಲ್ವಾ. ಸೊ ಅದಕ್ಕೋಸ್ಕರ ಏನು ಗೇಮ್ಸ್ಗಳು ಆಡ್ತಾಳೋ. ಸೊ ಇವತ್ತು ಪೂರ್ತಿ ಅವಳಿಗೆ ಏನೇನು ಇಷ್ಟನೋ ಅದಷ್ಟು ಆಡ್ಸೋಣ, ಅವಳ ಡೇನ ಫುಲ್ ಎಂಜಾಯ್ ಮಾಡ್ಸೋಣ, ಅವಳು ಖುಷಿಯಾಗಿಡ್ಸೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಅದಕ್ಕೆ ನಾವು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಿರಲ್ಲ, ಸಿಂಪಲ್ಲಾಗಿ ಅವಳು ಕೇಕ್ ಕಟಿಂಗ್ ಮಾಡಿಸ್ಬೇಕಿತ್ತು, ಮಾಡಿಸ್ಕೊಂಡ್ವಿ. ಆ್ಯಂಡ್ ಅವಳು ಹುಟ್ಟಿದ್ದು ಈವ್ನಿಂಗ್ ಟೈಮು. ಸೊ ಅದಕ್ಕೋಸ್ಕರ ದೇವಸ್ಥಾನ ನಾವು ಅರ್ಚನೆ ಮಾಡಿಸೋಣ ಅಂತ ಹೇಳಿ ಈವ್ನಿಂಗ್ ಟೈಮೇ ಹೋಗೋಣ ಅಂತಲೂ ಪ್ಲ್ಯಾನ್ ಮಾಡ್ಕೊಂಡ್ವಿ. ಮಾರ್ನಿಂಗ್ ನಾನು ದೇವಸ್ಥಾನಕ್ಕೂ ಕರ್ಕೊಂಡು ಹೋಗಲಿಲ್ಲ. ಸೊ ಅವಳು ಹುಟ್ಟಿದ ಮೇಲೆ ಹುಟ್ಟೋ ಟೈಮಲ್ಲಿ ಹೋಗಿ ಅರ್ಚನೆ ಮಾಡಿಸಿದ್ರೆ ನಮಗೂ ಒಂದು ಸಮಾಧಾನ ಇರುತ್ತೆ ಅಂತ ಹೇಳಿ ಈವ್ನಿಂಗ್ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಸೊ ಇವಾಗ ಸದ್ಯಕ್ಕೆ ಕೇಕ್ ಕಟ್ ಮಾಡಿ ಸೊ ಟಿಫನ್ ಮಾಡಿಕೊಂಡು ಆಮೇಲೆ ಹೊರಗಡೆ ಹೋಗ್ತಾ ಇದ್ದೀವಿ. ಸೊ ಎಲ್ಲಿಗೆ ಅಂತ ಹೇಳಿ ವಿಡಿಯೋ ಎಲ್ಲರಿಗೂ ನೋಡಿ ಹೇಳ್ತಾ ಹೋಗ್ತೀನಿ. ಕೊಡು, ಪಪ್ಪ ಅಮ್ಮ ಕೊಡೋ, ನೀನು ಇಸ್ಕೊಂಡು ಕೊಡಿಸಿ, ನೀನು ಕೊಡು. ಸೊ ನಾವು ಪ್ರೀವಿಯಸ್ ಬರ್ಡೇನೂ ಅಷ್ಟೇ ಈಗ ಸಿಂಪಲ್ಲಾಗಿ ಸೆಲೆಬ್ರೇಟ್ ಮಾಡ್ಕೊಂಡ್ವಿ. ಬಟ್ ಅವಳಿಗೆ ಏನು ಇಷ್ಟನೋ ಅದನ್ನು ಆ ಕಡೆ ಅವಳಿಗೆ ಖುಷಿ ಪಡೋದು ಏನು ಇಷ್ಟನೋ ಅದಕ್ಕೆ ಗಮನ ಕೊಟ್ವಿ. ಮತ್ತು ಅವಳಿಗೆ ನಾವು ಗೋಲ್ಡು ಈ ಥರ ಪರ್ಚೇಸ್ ಮಾಡ್ಕೊಂಡ್ವಿ. ಸೊ ನಾವು ಇವಾಗಿರೋ ನಾವು ಯಾವಾಗಲೂ ಹಾಗೆ ಥಿಂಕ್ ಮಾಡೋದು. ಸೊ ಇವಾಗ ಏನೇ ಒಂದು ಬರ್ಡೇ ಸೆಲೆಬ್ರೇಟ್ ಮಾಡಬೇಕು ಅಂದ್ರೂ ಒಂದು ಇವಾಗಿರೋ ಬಜೆಟಲ್ಲಿ, ಅಂದರೆ ಇವಾಗಿರೋ ದುಬಾರಿ ಲೈಫಲ್ಲಿ ಎಷ್ಟು ಬಜೆಟ್ ಬೇಕಾಗುತ್ತೆ ಅಂತ ನಮಗೆ ಗೊತ್ತಾಗುತ್ತೆ. ನಾವೇ ಮಾಡ್ಕೊಳಕ್ಕಾಗಲ್ಲ. ಎಲ್ಲರೂ ರಿಲೇಟಿವ್ಸ್ನ, ಎಲ್ಲರೂ ಫ್ರೆಂಡ್ಸು, ಫ್ಯಾಮಿಲಿ ಎಲ್ಲರೂ ಕರೆದು ಮಾಡ್ಕೋಬೇಕಾಗುತ್ತೆ. ಸೊ ಅದಕ್ಕೊಂದು ಅಮೌಂಟ್ ಅನ್ನೋದು ಇದ್ದೇ ಇರುತ್ತೆ. ಸೊ ಈ ಥರ ಇವಾಗ ಆ ಥರ ದುಂದು ವೆಚ್ಚ ಮಾಡೋ ಬದಲು ಇವಾಗಿನ ಏಜಲ್ಲಿ ಮಾಡಬೇಕು, ಹೌದು. ಎಲ್ಲದಕ್ಕೂ ಸೆಲೆಬ್ರೇಷನ್ ಲೈಫಲ್ಲಿ ಒನ್ ಟೈಮ್ ಬರ್ಡೇ ಬರೋದು ಮಾಡ್ಕೋಬೇಕು, ಹೌದು. ಬಟ್ ಯಾವಾಗ ಮಾಡಬೇಕು ಅನ್ನೋದು ತಂದೆ ತಾಯಿ ಆದವ್ರಿಗೆ ನಮಗೆ ಗೊತ್ತಿರಬೇಕಾಗತ್ತೆ. ಮಕ್ಕಳಿಗೂ ಅದು ನೆನಪು, ಲೈಫ್ ಟೈಮ್ ಮೆಮೊರೇಬಲ್ ಆಗಿರಬೇಕು. ಸೊ ನಮಗೂ ಮಾಡಿದ್ವಿ ಅನ್ನೋ ಸಮಾಧಾನ ಇರಬೇಕು. ಸೊ ಈ ಥರ ಇದ್ದಾಗ
ಕೆಲವೊಂದನ್ನು ನಾವು ಜಾಸ್ತಿ ಒಂದು ವರ್ಷ ಮಾಡೋದಕ್ಕಿಂತ ಯಾವುದಾದ್ರೂ ಇನ್ವೆಸ್ಟ್ಮೆಂಟ್ ಮಾಡಿ ಅವ್ರಿಗೂ ಖುಷಿ ಪಡಿಸಿದ್ರೆ ತುಂಬಾ ಖುಷಿ ಆಗುತ್ತೆ ಅಂತ ನಾವು ಅಂದ್ಕೊಂಡಿರ್ತೀವಿ. ಸೊ ಇವಾಗ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಿದ್ರು ಅಷ್ಟೇ, ಅದು ಯಾವತ್ತೂ ಗೋಲ್ಡ್ ಬೆಲೆ ಕುಸಿಯಲ್ಲ. ಸೊ ಯಾವಾಗಲೂ ಜಾಸ್ತಿನೇ ಇರುತ್ತೆ. ಮತ್ತು ಭೂಮಿ ಮೇಲೆ ಇನ್ವೆಸ್ಟ್ ಮಾಡಿದ್ರು ಅಷ್ಟೇ ಅದೇ ರೀತಿ. ಸೊ ಈ ಸರಿನೂ ಅಷ್ಟೇ ನಾವು ಈ ಥರ ಸೆಲೆಬ್ರೇಟ್ ಮಾಡೋದಕ್ಕಿಂತ ಅವಳಿಗೇನಾದರೂ ಥಿಂಗ್ಸ್ ತೊಗೊಳ್ಳೋಣ, ಗೋಲ್ಡು ಸಿಲ್ವರು ಏನಾದರೂ ತೊಗೊಳ್ಳೋಣ, ಅದ್ರ ಮೇಲೆ ಇನ್ವೆಸ್ಟ್ ಮಾಡೋಣ. ಸೊ ಅವಾಗ ಅವಳಿಗೂ ಖುಷಿ ಆಗುತ್ತೆ, ಕೊಡಿಸಿದ್ವಿ ಅನ್ನೋ ಸಮಾಧಾನ ನಮಗೂ ಇರುತ್ತೆ. ಸೊ ಫ್ಯೂಚರ್ಗೂ ಸಹ ಹೆಲ್ಪ್ ಆಗುತ್ತೆ ಅಂತ ಹೇಳಿ ನಾವು ಅವಳಿಗೆ ಏನಾದ್ರು ಥಿಂಗ್ಸ್ ತೊಗೊಳ್ಳೋಣ ಅಂತ ಹೇಳಿ ಥಿಂಗ್ಸ್ನ ಗಿಫ್ಟ್ ಮಾಡಿದ್ವಿ. ಸೊ ಅವಳಿಗೆ ರಿಂಗ್ ಅನ್ನೋದನ್ನು ಗಿಫ್ಟ್ ಮಾಡಿದ್ವಿ, ಗೋಲ್ಡ್ ರಿಂಗ್ನ ಗಿಫ್ಟ್ ಮಾಡಿದ್ವಿ ನಾವು. ಸೊ ನಾರ್ಮಲಾಗಿ ಆವತ್ತಿನ ದಿನ ಸ್ಪೆಂಡ್ ಮಾಡಿ ಅವಳ ಜೊತೆ ಸ್ಪೆಂಡ್ ಮಾಡಿದ್ವಿ. ಅಪ್ಪ ಅಮ್ಮಾಗೆ ನಾವು ವರ್ಕಲ್ಲಿ ಬ್ಯುಸಿ ಇರ್ತೀವಲ್ಲ, ಸೊ ಅದಕ್ಕೆ ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಅವಳಿಗೇನು ಖುಷಿನೋ ಸೊ ಅದಷ್ಟು ಆಟ ಆಡಲಿ ಅಂತ ಹೇಳಿ ನಾವು ಇವಾಗ ಗಾಡಿನ ಮೆಟ್ರೋ ಸ್ಟೇಷನಲ್ಲಿ ಹಾಕಿ ಹೋಗ್ತಾ ಇರೋದು ಹೊನಾಯಿನ ಮೇಲೂ. ಸೊ ಮೆಟ್ರೋನಲ್ಲೇ ಹೋಗೋಣ, ತುಂಬ ಟ್ರಾಫಿಕ್ಕು ಮತ್ತು ಬಿಸಿಲು, ಈ ಬಿಸಿಲಲ್ಲಿ ಟೂ ವೀಲರಲ್ಲಿ ಹೋಗೋಕ್ಕಾಗಲ್ಲ ಅಂತ ಹೇಳಿ ಮೆಟ್ರೋದಲ್ಲಿ ಆರಾಮಾಗಿ ಹೋಗ್ತಾ ಇದ್ದೀವಿ. ಸೊ ಹೊರಾಯಿನ ಮ್ಯಾಲು ನೋಡಿ ಅಲ್ಲಿ ಕಾಣ್ತಿದೆಯಲ್ಲ ಅದೇ ಇಸ್ಕಾನು. ಸೊ ನೋಡೋಣ ಹೊರಾಯಿನ ಮ್ಯಾಲಲ್ಲಿ ಅವಳು ಎಷ್ಟು ಗೇಮ್ಸ್ ಆಡ್ತಾಳೋ. ಸೊ ಟೈಮ್ ಏನಾರ ಉಳಿದ್ರೆ ಇಸ್ಕಾನ್ಗೆ ಹೋಗ್ತೀವಿ, ಅಕಸ್ಮಾತ್ ಟೈಮ್ ಏನಾರ ಆಗೋದ್ರೆ ಇಸ್ಕಾನ್ಗೆ ಹೋಗೋಕ್ಕಾಗಲ್ಲ. ಹೊರಾಯಿನ ಮ್ಯಾಲಲ್ಲಿ ಅವಳಿಗೆ ಚೆನ್ನಾಗಿ ಗೇಮ್ಸ್ಗಳೆಲ್ಲ ಆಡಿಸಿ ವಾಪಸ್ ಬಂದು ಅವಳಿಗೆ ಇನ್ನೂ ದೇವಸ್ಥಾನದಲ್ಲಿ ಅರ್ಚನೆಯೂ ಸಹ ಮಾಡಿಸಿಲ್ಲ, ಈವ್ನಿಂಗ್ ಟೈಮಲ್ಲಿ ಅರ್ಚನೆ ಮಾಡಿಸ್ಬೇಕಾಗುತ್ತೆ. ಸೊ ಬನ್ನಿ ಹೊರಾಯಿನ ಮ್ಯಾಲ್ಗೆ ಹೋಗೋಣ, ಹೇಗಿದೆ ನಮ್ಮ ಜೊತೆ ಹೇಗೆಲ್ಲ ಗೇಮ್ಸ್ ಆಡ್ತಾಳೆ ಅಂತ ಹೇಳಿ ತೋರಿಸ್ತಾ ಹೋಗ್ತೀನಿ. ಸೊ ನಾವು ಹೊರಾಯಿನ ಮೇಲೆ ಎಂಟರ್ ಆಗಿದ ತಕ್ಷಣ ಸ್ಟ್ರೈಟ್ ಬಂದಿದ್ದೆ ಕಿಡ್ಸ್ ಝೋನು, ಟೈಮ್ ಝೋನು, ಕಿಡ್ಸ್ ಝೋನು. ಸೊ ಗೇಮ್ಸ್ ಹತ್ರನೇ ಬಂದಿದ್ದು. ಸೊ ಲಾಸ್ಟ್ ಫ್ಲೋರಲ್ಲಿ ಇರುತ್ತೆ, ಮೇಲಿರುತ್ತೆ 3rd ಫ್ಲೋರಲ್ಲಿ. ಸೊ ಅಲ್ಲಿಗೆ ಬಂದ್ವಿ. ಏನು ಪರ್ಚೇಸ್ ಅಂತ ಏನೋ ಪ್ಲಾನ್ ಇರಲಿಲ್ಲ, ಜಸ್ಟ್ ಅವಳಿಗೆ ಆಡಿಸ್ಬೇಕು ಅಂತ ನಾವು ಹೊರಾಯಿನ ಮೇಲಕ್ಕೆ ಬಂದಿದ್ದು. ಮತ್ತು ಅಲ್ಲಿ ಅವಳಿಗೆ ನೀರಂದ್ರೂ ಇಷ್ಟ, ಆದರೆ ಬೋಟಿಂಗು ಆಡಿಸೋಣ ಅಂತ ಹೇಳಿ ಅಂದ್ಕೊಂಡಿದ್ದೀವಿ. ಸೊ ಇವಾಗ ಒಳಗಡೆ ಹೋಗಿ ಅವಳಿಗೆ ಗೇಮ್ಸ್ಗಳು ಆಡಿಸ್ಬೇಕು. ಸೊ ಯಾವುದೇ ಆಡಿಸೋದು ಅಂತ ಹೇಳಿ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಸೊ ಬನ್ನಿ ನೋಡೋಣ ಸೊ ಯಾವುದೆಲ್ಲ ಆಡ್ತಾಳೆ ಅಂತೇಳಿ. ಇವಾಗ ಫಸ್ಟು ಟೈಮ್ ಝೋನ್ಗೆ ಹೋಗ್ತಾ ಇದ್ದೀವಿ. ಸೊ ನಮ್ಮ ಜೊತೆ ನೋಡೋಣ ಯಾವುದೇ ಆಡ್ತಾಳೆ ಅಂತ ನೋಡಿ. ಮಾಡಬೇಕು ಗಂಡ ಹೆಂಗಿದೆ, ಹೇಗಿದೆಮ್ಮ? ಸೊ ಅವಳು ಇದು ಶೂಟಿಂಗ್ ವಾಟರ್ ಶೂಟಿಂಗಲ್ಲಿ ಚೆನ್ನಾಗಿ ಆಡಿದ್ಲು, ತುಂಬ ಎಂಜಾಯ್ ಮಾಡಿದ್ಲು. ಮತ್ತು ಕೆಲವೊಂದು ಬಸ್ಸಲ್ಲಿ ಕೂತ್ಕೊಂಡ್ಲು. ಬಟ್ ದೊಡ್ಡವ್ರು ಆಡೋದು ಕೆಲವೊಂದಿತ್ತು, ಬಟ್ ತುಂಬ ಹೆದರ್ಕೋತಾ ಇದ್ಲು. ಹಾಗೂ ನಾವು ಆಡ್ಸೋಕ್ಕೆ ಟ್ರೈ ಮಾಡಿದ್ವಿ. ಬೈಕ್ ಆಗಿರ್ಬೋದು ಮತ್ತು ಕಾರ್ ರೇಸಿಂಗ್ ಆಗಿರ್ಬೋದು ಎಲ್ಲ ಆಡ್ಸೋಕ್ಕೆ ಟ್ರೈ ಮಾಡಿದ್ವಿ. ಅದು ಹಿಂಗೆ ಆಡಾಡಿದ್ರೇ ಹೆದರ್ಕೊತಾ ಇದ್ಲು. ಸೊ ಅದಕ್ಕೆ ಇದೇ ಕೆಲವೊಂದು ಅವಳು ಯಾವ್ದು ಇಷ್ಟನೋ ಅದನ್ನೇ ಸ್ವಲ್ಪ ಜಾಸ್ತಿ ರಿಪೀಟ್ ಮಾಡ್ತಿದ್ವಿ. ಕಾರ್ಡ್ ತಗೊಂಡ್ರೆ ಕಾರ್ಡು ಆಡಕ್ಕೆ 1000 ರೂಪಾಯಿ ಕೊಡಿ ಅಂತ ತಗೊಂಡು ಎಲ್ಲ ಆಡ್ಬೋದು. ಅವಾಗ ಎಲ್ಲದಕ್ಕೂ 1000 ರೂಪಾಯಿ, ಎಲ್ಲದಕ್ಕೂ. ಇಲ್ಲಿರುತ್ತೆ ಇಲ್ಲಿ ಬಾಯ್, ಇಲ್ಲಿ ಹಾಯ್ ಮಾಡಿ. ನೆಕ್ಸ್ಟು ಬೈಕ್ ಆಡ್ಸೋಣ ಅಂತ ಹೇಳಿ ಬೈಕಲ್ಲಿ ರೇಸಿಂಗ್ ಕೂಡಿಸಿದ್ವಿ. ಅವಳು ಈಗ ಬೈಕ್ ಹಿಂಗೆ ಅಲ್ಲಾಡೋದು ನೋಡಿನೇ ಎದ್ರುಕೊಂಡ್ಬಿಟ್ಲು, ಸ್ಟಾಪ್ ಯಾಕೆ ಸ್ಟಾಪ್ ಆಗ್ತಾ ಇತ್ತು. ಅವ್ರು ಹಂಗೆ ವಿಡಿಯೋ ಮಾಡೋಕ್ಕೆ ಹೇಳಿದ್ದೆ. ಸೊ ಇಬ್ಬರೂ ನಾವು ಆಡಿದ್ವಿ. ಸೊ ಅವ್ರ ಜೊತೆ ಸೇರ್ಕೊಂಡು ನಾವು ಮಕ್ಕಳಾಗಿ ಹೋಗಿದ್ವಿ. ಸೊ ಕೆಲವೊಂದು ಗೇಮ್ನ ನಾವು ಆಡಿದ್ವಿ. ನಾನಂತೂ ಫಸ್ಟ್ ಟೈಮ್ ಆಡಿದ್ದು. ಸೊ ಖುಷಿ ಆಯಿತು, ನಾನು ಅವ್ರ ಜೊತೆ ಎಂಜಾಯ್ ಮಾಡಿದೆ. ಸೊ ಎಲ್ಲ ಗೇಮ್ಸು ನಾನು ಆಡೋ ಥರ ಆಯಿತು ಅವಳಿಂದ. ಬಿಕಾಸ್ ಅವಳೊಬ್ಬಳೇ ಅಂತೂ ಆಗ್ತಾ ಇರಲಿಲ್ಲ, ಅಮ್ಮ ಅಂತೇಳಿ ನನಗೆ ಕರ್ಕೋತಾ ಇದ್ಲು. ಸೊ ಅದರಿಂದ ನಾನು ಅವಳ ಜೊತೆ ಸೇರ್ಕೊಂಡು ಆಡ್ತಾಯಿದ್ದೆ ಕೆಲವೊಂದು ಗೇಮ್ಸ್ಗಳನ್ನ.
ಹೊಟ್ಟೆ ಬೇರೆ ಹಸ್ಬಿಟ್ಟಿತ್ತು. ಸೊ ಊಟ ಮಾಡೋಣ ಅಂತ ಹೇಳಿ ಅಲ್ಲೇ ಒಲೈನ್ ಮಲ್ ಹತ್ರ ರಾಮೇಶ್ವರಂ ಕೆಫೆ ಅಂತ ಇದೆ, ಸೂಪರ್ ಆಗಿದೆ ಹೋಟೆಲ್ ಮಾತ್ರ. ಸೊ ಅಲ್ಲಿ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ವಿ. ಸೊ ಇಲ್ಲಿ ಟಾಯ್ಸ್ಗಳನ್ನ ನೋಡಿ ಜೊತೆ ಇಲ್ಲಿ ಟಾಯ್ಸ್ಗಳ ಹತ್ರ ಒಂದು ಸ್ವಲ್ಪ ಆಟ ಆಡಿದ್ಲು. ಅವಳು ನಾಯಿ ಮರಿ ಅಂದರೆ ತುಂಬ ಇಷ್ಟ. ಸೊ ಇದು ಬೇರೆ ನಾಯಿ ಮರಿ ಥರನೇ ಆಡ್ತಾ ಇತ್ತು, ಮಾತಾಡೋದು ಹೋಗೋದು ಎಲ್ಲ ಮಾಡ್ತಿತ್ತು. ಸೊ ಇದು ಇಟ್ಕೊಂಡು ಸ್ವಲ್ಪ ಆಟ ಆಡ್ತಾ ಇದ್ಲು. ಆಮೇಲೆ ನಾವು ರಾಮೇಶ್ವರಂ ಕೆಫೆಗೆ ಬಂದು ಊಟ ಮಾಡ್ಕೊಂಡ್ವಿ. ತುಂಬಾ ಚೆನ್ನಾಗಿದೆ. ಯಾರೆಲ್ಲ ವಿಸಿಟ್ ಮಾಡಿದ್ರೆ ಈ ಕಡೆ ಬಂದರೆ ಒಲೈನ್ ಮಲ್ ಹತ್ರ ರಾಮೇಶ್ವರಂ ಕೆಫೆಗೆ ಹೋಗಿ, ತುಂಬ ನೀಟಾಗಿದೆ ಆ್ಯಂಡ್ ಕ್ವಾಲಿಟಿ ಫುಡ್ ಅಂತಲೇ ಹೇಳ್ಬೋದು. ಆಮೇಲೆ ನಾವು ಕಾರ್ ರೇಸಿಂಗ್ ಮಾಡಿದ್ವಿ. ಸೊ ಇದರಲ್ಲಿ ಕಿಡ್ಸ್ ಅಲ್ಲೋ ಇರಲಿಲ್ಲ, ಬಟ್ ನಮ್ಮ ಮನೆಯವ್ರು ಆಡೋಣ ಅಂತ ಹೇಳ್ತಾ ಇದ್ರು. ಸೊ ಅದರಿಂದ ನಾನು ನಮ್ಮ ಮನೆಯವ್ರು ಆಡಿದ್ವಿ. ಸೊ ನನಗೆ ಇದು ರಿವೈಂಡು ಬರ್ತಾ ಇರಲಿಲ್ಲ, ಮತ್ತು ಇದು ಸ್ಟೇರಿಂಗು ತಿರುಗ್ತಾ ಇರಲಿಲ್ಲ, ಯಾಕೋ ನನ್ನ ಬ್ಯಾಡ್ ಲಕ್ಕು. ಸುತ್ತಾ ಇತ್ತು, ಸುತ್ತಿರೋ ತಲೆ ಸುತ್ತು ಬರ್ತಾ ಇತ್ತು ನನಗೆ, ನೀವೇ ನೋಡಿ. ಸೊ ಇದೆಲ್ಲ ನೆಕ್ಸ್ಟ್ ಆದಮೇಲೆ ಇದೆಲ್ಲ ಇಂಡೋರ್ ಗೇಮ್ ಇತ್ತು. ಔಟ್ಡೋರು ಸಹ ಅಲ್ಲಿ ಬೋಟಿಂಗ್ ಹತ್ರನೂ ಸಹ ಕೆಲವೊಂದು ಔಟ್ಸೈಡ್ ಗೇಮ್ ಆಡಿದ್ರು, ಔಟ್ಡೋರ್ ಗೇಮ್ ಇತ್ತು. ಸೊ ಅಲ್ಲಿ ಕರ್ಕೊಂಡೋಗಿ ಅಲ್ಲೊಂದು ಸ್ವಲ್ಪ ತಾಡ್ಸೋಣ ಅಂತ ಹೇಳಿ ಕರ್ಕೊಂಡೋದ್ವಿ ತುತ್ತಿನ. ನಂದು ಸುತ್ತಲೇ ತಿರುಗಿ ಫುಲ್ಲು ತಲೆನೋವು ಬಂದುಬಿಡ್ತು. ಒಂದು ಕಡೆ ನಿಂತ್ಕೊಂಡ್ಬಿಟ್ಟೆ. ನನ್ನ ಗಾಡಿ ಫುಲ್ಲು ರೌಂಡ್ ಹೊಡಿತಾ ಇತ್ತು, ನನಗೆ ನಗು ಬರ್ತಾ ಇತ್ತು. ಅವ್ರು ಗೈಡು ಮಾಡಲಿಲ್ಲ ಯಾವ ಕಡೆ ತಿರುಗಿಸ್ಬೇಕು ಅಂತ ಹೇಳಿ, ಯಾಕಂದರೆ ಅದು ಲೆಫ್ಟಿಗೆ ಹೋದರೆ ಮುಂದೆ ಹೋಗುತ್ತಂತೆ, ರೈಟ್ ತಿರುಗಿಸಿದ್ರೆ ಹಿಂದೆ ಬರುತ್ತಂತೆ ಬ್ಯಾಕು. ಸೊ ಅದೇನು ಗೈಡ್ ಮಾಡಿಲ್ಲ, ನಾವು ಸುಮ್ಮನೆ ಹೊರಟೋದ್ವಿ. ನಾನು ತುಂಬ ದಿನ ಆಗಿತ್ತು ಹಾಡಿ, ಸೊ ಮರ್ತೋದೆ. ಅದು ನನ್ನ ಬ್ಯಾಡ್ ಲಕ್ಕೋ ಏನೋ ಫುಲ್ ರೌಂಡ್ ಹೊಡಿತಾ ಇತ್ತು. ನಮ್ಮ ಮನೆಯವ್ರು ಮಾತ್ರ ಫುಲ್ ಎಂಜಾಯ್ ಮಾಡೋದು. ಸೊ ನಿತ್ಯ ಒಟ್ಗೋಗಿ ನೆನ್ನೆ ಫಸ್ಟು ಟ್ರೈನ್ ಇತ್ತು, ಅಲ್ಲಿ ಟ್ರೈನ್ ಆಡ್ತೀರಿ ಅಂತ ಹೇಳ್ತಾ ಇದ್ವಿ. ಸೊ ಫಸ್ಟು ಟ್ರೈನಲ್ಲೇ ಕೂಡಿಸಿದ್ವಿ. ಸೊ ಯಾವ ಗೇಮ್ ಮಾಡಿದ್ರು ಸಹ 100 ರುಪೀಸು. ಸೊ ಅವಳಿಗೆ ಅಂದರೆ ಇದು ರೌಂಡ್ ಔಟ್ಡೋರಲ್ಲಿ ಫುಲ್ ರೌಂಡ್ ಓಡಿಸ್ತಾರೆ. ಸೊ ಅದಕ್ಕೆ ಒಂದು 3 ರೌಂಡ 4 ರೌಂಡ ಓಡಿಸ್ತಾರಂತೆ. ಸೊ ಅವಳಿಗೆ ಏನು ಆಡ್ಸೋಣ ಅಂತಲೇ ಖುಷಿ ಆಗಿದ್ವಿ. ಸೊ ಅವಳು ಟ್ರೈನಲ್ಲಿ ಆಡ್ತೀನಿ, ಟ್ರೈನಲ್ಲಿ ಒಬ್ಬಳೇ ಕೂತಿದ್ಲು, ಪೇರೆಂಟ್ಸ್ ಎಲ್ಲ ಇರಲಿಲ್ಲ. ಸೊ ಆರಾಮಾಗಿ ಆಟ ಆಡ್ಕೊಂಡಿದ್ದು, ನಮಗೂ ಫುಲ್ ಖುಷಿ ಆಯಿತು. ಅವಳು ಖುಷಿ ಪಟ್ಲು ಅಂದಾಳೆ, ನಾವು ಖುಷಿ ಪಟ್ವಿ. ಬಟ್ ತುಂಬಾ ಟಯರ್ಡ್ ಆಯಿತು ಆ್ಯಕ್ಚುಲಿ. ಬೆಳಗ್ಗೆಯಿಂದ ಸುತ್ತ ಓಡಾಡ್ತಾನೆ ಇದ್ವಿ. ಅವಳನ್ನ ಗೇಮ್ಸ್ ಆಡಿಸೋದೇ ಇತ್ತು, ಎಲ್ಲೂ ಕೂತ್ಕೊಳ್ಳೋಕ್ಕೂ ಜಾಗ ಇರಲಿಲ್ಲ. ಮಾಲಲ್ಲಿ ಗೊತ್ತಲ್ಲ ನಿಮಗೆ ಹೇಗಿರುತ್ತೆ ಅಂತ ಹೇಳಿ. ಸೊ ಆಮೇಲೆ ಫುಲ್ ಎಂಜಾಯ್ ಮಾಡಿದ್ಲು. ಸೊ ಹಾಗೆ ಕೆಲವೊಂದು ಫೋಟೋಸ್ಗಳನ್ನ ಕ್ಲಿಕ್ ಮಾಡಿಕೊಂಡೆ. ಆಮೇಲೆ ಬಬಲ್ಸ್ ಆಡ್ತೀನಿ ಅಂತ ಹೇಳಿದ್ಲು ಅವಳು ಬಾಲ್ಸ್ಗಳ ಜೊತೆ. ಸೊ ಬಾಲ್ಸ್ಗಳ ಜೊತೆ ಆಡ್ಸೋಣ ಅಂತ ಹೇಳಿ ಕರ್ಕೊಂಡೋದ್ವಿ. ಸೊ ಬಾಲ್ಸಲ್ಲೂ ಸಹ ತುಂಬಾ ಎಂಜಾಯ್ ಮಾಡಿದ್ಲು ಅವಳು, ಎಷ್ಟೊಂದವರೆಗೂ ಟೈಮ್ ಸ್ಪೆಂಡ್ ಮಾಡಿದ್ಲು. ಫುಲ್ ಖುಷಿ ಆಗ್ಬಿಟ್ಟಿದ್ಲು. ಅಲ್ಲಿ ಫುಲ್ಲು ಸುತ್ತಾಡೋದು, ಖುಷಿ ಪಡ್ಕೊಂಡು ಓಡಾಡೋದು, ಯಾವ ಗೇಮ್ ಆಡಲಿ ಯಾವ ಗೇಮ್ ಬಿಡಲಿ ಅನ್ನೋ ಥರ ಆಗೋಗಿತ್ತು ಅವಳಿಗೆ ಆಪ್ಷನ್ಸು. ಒಟ್ನಲ್ಲಿ ಅವಳು ಟಯರ್ಡೇ ಆಗಲಿಲ್ಲ, ಯಾಕಂದರೆ ಅವಳಿಗೆ ಅಷ್ಟು ಇಷ್ಟ ಆಟಾಡೋದು ಅಂತ ಹೇಳಿದರೆ. ಸೊ ಕಿಡ್ಸ್ ಗೇಮ್ಸ್ಗಳಾಗಿರ್ಬೋದು, ಪ್ರತಿಯೊಂದೂ ಅವಳಿಗೆ ಆಟಾಡೋದು ತುಂಬಾ ಇಷ್ಟ. ಒಂಚೂರು ನಿದ್ದೆನೂ ಸಹ ಮಾಡಲಿಲ್ಲ ಅವಳು. ನೆಕ್ಸ್ಟು ಇದು ಮಾಡ್ತೀನಿ ಅಂತ ಹೇಳಿ ಪಾಂಡ ಆಡಿದ್ಲು. ಸೊ ಇಲ್ಲಿ ಬಿಟ್ಟಾಗಲೇ ನಾವು 6 ಗಂಟೆ ಆಗೋಗಿತ್ತು. ಸೊ ಅಲ್ಲಿಂದ ನೆಕ್ಸ್ಟ್ ಡೈರೆಕ್ಟ್ ನಾವು ಜಯನಗರಕ್ಕೆ ಬಂದು ಅರ್ಚನೆ ಮಾಡಿಸಿದ್ವಿ. ಫಸ್ಟ್ ಒಳಗೆ ದೇವಸ್ಥಾನಕ್ಕೆ, ಗಣೇಶನ ದೇವಸ್ಥಾನ ಇದೆಯಲ್ಲ 4th ಬ್ಲಾಕ್ ಜಯನಗರ. ಸೊ ಅಲ್ಲಿ ಬಂದು ಅವಳಿಗೆ ಅರ್ಚನೆ ಮಾಡಿಸಿ ಸ್ವಲ್ಪ ಹೊತ್ತಲ್ಲಿ ದರ್ಶನ ಮಾಡಿಕೊಂಡು, ಅದಾದಮೇಲೆ ತಿರ್ಗಾ ಅವಳಿಗೆ ಊಟ ಮಾಡಿಸಿ, ನಾವು ಕಾಫಿ ಟೀ ಎಲ್ಲ ಕುಡಿದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ, ಆಮೇಲೆ ಅವಳು ತಿರ್ಗಾ ಜಾರಬಂಡಿ ಅಂತಾನೆ ಇದ್ಲು. ಹೋಗೋಣ ಅದೊಳಗಿನ್ನೂ ಸ್ಯಾಟಿಸ್ಫೈ ಆಗಿರಲಿಲ್ಲ, ಯಾಕಂದರೆ ಅಲ್ಲಿ ಜಾರಬಂಡಿ ಇರಲಿಲ್ಲ. ಬೇರೆ ಗೇಮ್ಸ್ಗಳೆಲ್ಲ ಆಡಿದ್ಲು, ಬಟ್ ಜಾರಬಂಡಿ ಇರಲಿಲ್ಲ, ಜೋಕಾಲಿ ಜಾರಬಂಡಿ. ಹೋಗೋಣ ಅಂದು. ಸೊ ಕೊನೆಗೆ ಅದಕ್ಕೂ ಕರ್ಕೊಂಬಂದ್ವಿ. ಅದರಲ್ಲೂ ಅಲ್ಲೂ ಜಯನಗರದಲ್ಲಿ ಇದೆ, ಅದಕ್ಕೂ ಸ್ವಲ್ಪ ಹೊತ್ತು ಅಲ್ಲೂ ಆಡಿಸಿ, ಅಲ್ಲೂ ಟೈಮ್ ಸ್ಪೆಂಡ್ ಮಾಡಿ 1 hour. ಅದಾದಮೇಲೆ ಅವಳಿಗೆ ಖುಷಿ ಪಡಿಸಿ ಆದಮೇಲೆ ಹೋಗೋಣ ಅಂತ ಕೇಳಿದ್ವಿ. ಸರಿ ಹೋಗೋಣ ಅಂತ ಹೇಳಿದ್ಲು. ಸೊ ಒಂದು ಕೊನೆಯಲ್ಲಿ ಮಳ್ಳಲ್ಲೂ ಆಡಿದ್ಲು. ಸೊ ಮಳ್ಳಲ್ಲೂ ಆಡೋಕ್ಕೆ ಇಷ್ಟ ಆಯಿತು. ಎಲ್ಲ ಥರದ್ದು ಆಡಿಸ್ಬಿಟ್ಟು ಅದಾದಮೇಲೆ ನಾವು ಊಟ ಮಾಡಿಕೊಂಡು ಆಮೇಲೆ ಮನೆಗೆ ಹೊರಟ್ವಿ. ಕೊನೆಗೆ ಐಸ್ ಕ್ರೀಮ್ ಬೇಕು ಅಂತ ಹೇಳಿದ್ಲು. ಐಸ್ ಕ್ರೀಮ್ ಸಹ ತಿನ್ನಿಸ್ಕೊಂಡು ಅವಳಿಗೆ ಮನೆಗೆ ಬಂದ್ವಿ. ಸೊ ಮನೆಗೆ ಬರೋಷ್ಟಲ್ಲಿ ನೈಟ್ ಆಗೋಗಿತ್ತು. ಸೊ ಇದು ಓವರಾಲ್ ಆಗಿ ತುತಿ ಬರ್ಡೇ ಸ್ಪೆಷಲ್ ಆಗಿರುತ್ತೆ. ಸೊ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಆಲ್, ಬಾಯ್.